ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಚಿನ ಯೂಟ್ಯೂಬ್ ಚಾನಲ್. ಡೇ 3 ಇವತ್ತು. ಸೊ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆದ್ವಿ. ಸೊ ಎಲ್ಲರೂ ರೆಡಿಯಾಗಾಯಿತು. ಇನ್ನೇನು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಬಂದು 7:30 ಆಗಿದೆ. ನಾವೆಲ್ಲ ರೆಡಿಯಾಗಾಯಿತು. ಬಾಯ್ಸೇ ಲೇಟ್ ಅಂದರೆ ಲೇಟು. ನಮ್ಮ ಅಣ್ಣಂಗೊಬ್ಬನಿಗೆ ಪಂಚೆನೇ ಉಟ್ಕೊಳಕ್ಕೆ ಬರ್ತಿಲ್ಲ, ಅದರಿಂದ ಇನ್ನೂ ಲೇಟ್ ಆಗ್ತಿದೆ. ಹಾಯ್ ಗಾಯ್ಸ್. ಸೊ ಫೈನಲಿ ನಮ್ಮ ಅಣ್ಣ ಪಂಚೆ ಹುಟ್ಟಿದೀನಿ, ಬಟ್ ನಿಲ್ಲುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಪಂಚೆ ಹುಟ್ಟಿದೀನಿ, ಹೆಂಗೆ ಕಾಣಿಸ್ತಿದ್ದೀನಿ ಹೇಳಿ, ಸ್ವಲ್ಪ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ. ಟೆಂಪಲ್ಗೂ ರೂಮ್ಗೂ ಸ್ವಲ್ಪ ದೂರನೇ ಇತ್ತು. ಸೊ ಅಲ್ಲಿಂದ ನಾವು ನಡ್ಕೊಂಡೇ ಹೋದ್ವಿ. ಸೊ ನಾವು ಹೋಗ್ಬೇಕಾದ್ರೆ ಬೆಳಿಗ್ಗೆ ಅಷ್ಟೇನು ಬಿಸಿಲು ಕೂಡ ಇರಲಿಲ್ಲ. ಬಟ್ ನಾವು ಗುರುವಾರ ಹೋಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಕ್ಯೂ ಅಲ್ಲಿ 2 ಅವರ್ ನಿಂತಿದ್ವಿ ಅಂತಲೇ ಹೇಳ್ಬೋದು. ರಾಯರನ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಒಳಗಿಂದ ಹೊರಟ್ವಿ. ಅಲ್ಲೇ ಹೋಗಬೇಕಾದ್ರೆ ಹೋಟೆಲ್ಲಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ಹೊಳೆ ನೋಡಿಕೊಂಡು, ಹೊಳೆನೇನು ಅಷ್ಟೇ ನೀರು ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಸೊ ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಅಂತ ಹೋದ್ವಿ. ಇದು ಆಂಜನೇಯ ಟೆಂಪಲ್ಲು. ಇದು ಕೂಡ ತುಂಬ ಚೆನ್ನಾಗಿದೆ. ಮಂತ್ರಾಲಯದಿಂದ ರಾಯರ ದರ್ಶನ ಪಡ್ಕೊಂಡು ಅಲ್ಲಿಂದ ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೋಗ್ಬೇಕಾದ್ರೆ ಒಂದು ಬೆಡ್ ಸಿಗುತ್ತೆ. ಇಲ್ಲಿ ಸುಮಾರು ಜನ ಫೋಟೋಶೂಟು ಕೂಡ ಮಾಡ್ತಾಯಿದ್ರು. ತುಂಬ ಚೆನ್ನಾಗೂ ಇತ್ತು ಅಂತಲೇ ಹೇಳ್ಬೋದು. ಇದನ್ನು ಸೆಕೆಂಡ್ನೇ ಪ್ಲೇಸ್ ಅಂತಲೇ ಹೇಳ್ತಾರೆ. ಮಂತ್ರಾಲಯದಲ್ಲಿ ಆಲ್ಮೋಸ್ಟ್ ಒಂದು 4 ಪ್ಲೇಸಸ್ ಏನೋ 7 ಪ್ಲೇಸಸ್ಸು ಇದೆ. ನಾವು 4 ಪ್ಲೇಸಸ್ ಏನೋ ಕವರ್ ಮಾಡಿದ್ವಿ ಅಷ್ಟೇ. ಸೊ ಇದು ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಮುಗಿಸ್ಕೊಂಡು ಅಪ್ಪಣ್ಣಾಚಾರ್ಯರ ಮನೆ. ಸೊ ರಾಘವೇಂದ್ರ ಅವರು ಇಲ್ಲೂ ಕೂಡ ಜ್ಞಾನವನ್ನು ಮಾಡ್ತಾಯಿದ್ರು. ಸೊ ಆ ಪ್ಲೇಸು ಕೂಡ ನೋಡಿಕೊಂಡು ಅಲ್ಲಿಂದ ಒಂಚೂರು ಮುಂದೆ ಹೋದ್ವಿ. ಸೊ ಅಲ್ಲಿ ರಾಯರು ಸ್ನಾನ ಮಾಡಿಕೊಂಡು ಅಲ್ಲೂ ಕೂಡ ಜ್ಞಾನ ಮಾಡ್ತಿದ್ದಂಥ ಜಾಗಕ್ಕೆ ಹೋದ್ವಿ. ಸೊ ಇಲ್ಲಿ ಸುಮಾರು ಜನ ಫೋಟೋ ತೆಗಿಯೋಕ್ಕೆ ಅಂತ ಬಿಟ್ಟರು, ಕೆಲವರು ಬಿಡಲಿಲ್ಲ. ಸೊ ಆದಷ್ಟು ನಾನು ಕವರ್ ಮಾಡಿದ್ದೀನಿ. ಸೊ ಎಲ್ಲೂ ಕೂಡ ಪ್ರಸಾದವನ್ನು ಕೊಡ್ತಿರಲಿಲ್ಲ, ಯಾಕೆಂದರೆ ಏಕಾದಶಿ ಇತ್ತು ನಾವು ಹೋಗಿದ್ದ ದಿನ ಬಂದು. ಸೊ ಅದಕ್ಕೋಸ್ಕರ ಸೊ ಅಲ್ಲಿಂದ ನಾವು ರಾಯರ ದರ್ಶನ ಎಲ್ಲ ಪಡ್ಕೊಂಡ್ಮೇಲೆ ಇಲ್ಲಿ ಪಂಚಮುಖಿ ಆಂಜನೇಯ ಅನ್ನೋ ಟೆಂಪಲ್ಗೆ ಬಂದ್ವಿ. ಸೊ ಇಲ್ಲೂ ಕೂಡ ತುಂಬ ಕ್ರೌಡ್ ಇತ್ತು, ಮಳೆ ಬೇರೆ ಬರ್ತಾಯಿತ್ತು ಫುಲ್ಲು. ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಯಾವುದೇ ಥರ ಫೋಟೋ ವೀಡಿಯೋ ಎಲ್ಲ ಇರಲಿಲ್ಲ. ಸೊ ಹೊರಗಡೆಯಿಂದನೇ ವೀಡಿಯೋ ಮಾಡಿದ್ದೀನಿ. ಸೊ ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ KR ನಗರಕ್ಕೆ. ಸೊ ಮಿಡ್ ಬಂದು 12:30 ಏನೋ ಆಗಿತ್ತು. ಟೀ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೋಗ್ಬೇಕಾದ್ರೆ ಯಾವ ಟೆಂಪಲ್ಗೆ ಪೂಜೆ ಮಾಡಿಕೊಂಡು ಹಳೆ ಊರಿಗೆ ಹೋದ್ವೋ ಅದೇ ಟೆಂಪಲ್ ಬಂದು ಇನ್ನೊಂದು ಸಲ ಕೈ ಮುಗಿದ್ಬಿಟ್ಟು ರೀಚ್ ಆದ್ವಿ. ಈಗ ಟೈಮ್ ಬಂದು 2:30. ಸೊ ಇವಾಗ ಬಂದು ರೀಚ್ ಆದ್ವಿ. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.